ವಿಜಾಪುರದ ಶಾಸಕ ಹೆಸರು ಕೇಳಿರ್ಬೇಕಿರಲ್ಲ, ಬಸನಗೌಡ ಪಾಟೀಲ್ ಯತ್ನಾಳ್. ಯಾವಾಗಲೂ ಮೈಕ್ ಹಿಡಿದ್ರಂದ್ರೆ ಫೈರ್ ಬ್ರ್ಯಾಂಡ್. ಅವ್ರ ವಿರುದ್ಧನ ಅಲ್ಲಿಯೇ BJP ಶಾಸಕ ಅಪ್ಪು ಪಟ್ಟಣಶೆಟ್ಟಿ ಬಸವರಾಜ ಪಾಟೀಲ್ ಯತ್ನಾಳ್ಗೆ ಭಾಳ ಸೊಕ್ಕೈತಿ, ಇನ್ನೂ 20 ವರ್ಷ ಮುಂದೆ ನಾನಾ ಶಾಸಕ ಇರ್ತನು ಅವ್ಯಾವ್ರಿ ಹೇಳವ. 20 ವರ್ಷ ಇರ್ತನು, ಇನ್ನೂ 30 ವರ್ಷ ಇರ್ತನು, ಮುಂದಿನ ಸಲ ಮತ್ತು ನಾನಾ ಶಾಸಕ ಆಗ್ತಾನೆ ಅಂತೇಳಿ ಯಾಕೆ ಹಂಗೆ ಹೇಳ್ತಾನೆ, ಅವ್ಗೇನು ಭಾಳ ಸೊಕ್ಕ ಬಂದೈತೇನ್ರಿ ಅಂಥೇಳಿ ಅಪ್ಪು ಪಟ್ಟಣಶೆಟ್ಟಿ ಕೇಳ್ತಾರೆ. ಈ ಹಿಂದಿನ ದಾಖಲೆ ತೆಗೆದು ನೋಡ್ರಿ, ಬಸವರಾಜ ಪಾಟೀಲ್ ಯತ್ನಾಳ್ ಅವ್ರ 30,000 ಹೋಟ್ಲೆ ಸೋತೇರಿ ಎಂತಿಂಥ ಸೋಲು ಅನುಭವಿಸಿದ್ರು ಸಹಿತ ಇನ್ನೂ 20 ವರ್ಷ ನಾನಾ ಶಾಸಕ ಆಗ್ತೀನಿ ಅಂತೇಳಿ ಬಿಜಾಪುರದನ ಅಪ್ಪು ಪಟ್ಟಣಶೆಟ್ಟಿ ಎಷ್ಟು ಮಾರ್ಮಿಕವಾಗಿ ಚಂದ ಹೇಳ್ಯಾರ. ಹಳಿ ವಿಡಿಯೋ ಐತ್ರಿ ಕರೆ ಅದ, ಆದರೆ ಈಗ ಅದು ಭಾಳ ಉಪಯೋಗ ಆಗ್ತೈತಿ. ಅಪ್ಪು ಪಟ್ಟಣಶೆಟ್ಟಿ ಮತ್ತೆ ಸುದ್ದಿಯಾಗ ಬಂದಾರ. ಅದರ ಸಲುವಾಗಿ ವಿಜಾಪುರದ ಜನತೆಗೆ ಶಾಸಕನ ಬಗ್ಗೆ ಈ ಮಾಜಿ ಶಾಸಕ ಅವರದೇ ಪಕ್ಷದ ಅಪ್ಪು ಪಟ್ಟಣಶೆಟ್ಟಿ ಯಾವ ರೀತಿ ಮಾರ್ಮಿಕವಾಗಿ ಹೇಳಿದಾರ, ಇದರ ಸಲುವಾಗಿ ಈ ವಿಡಿಯೋ ಬಿಡುಗಡೆ ಮಾಡಾಕತ್ತೀನಿ. ನೀವು ಬಸವರಾಜ ಪಾಟೀಲ್ ಯತ್ನಾಳ್ ಮತ್ತು ಅಪ್ಪು ಪಟ್ಟಣಶೆಟ್ಟಿ ಅವರ ಬಗ್ಗೆ ಏನು ನಿಮ್ಮ ಅನಿಸಿಕೆ ಅದಾವ, ಬಿಜಾಪುರದಾಗ ಮತ್ತು ಇವರ ಶಾಸಕ ಆಗ್ತಾನಂತೇಳಿ ನಾ 20 ವರ್ಷ ನಾನೇ ಇರ್ತೀನಿ ಅಂಥೇಳಿ ಏನು ಅಭಿವೃದ್ಧಿ ಮಾಡಿರಿ ಅಂತೇಳಿ ಎಷ್ಟು ಚಂದ ಕೇಳ್ಯಾರ ನೋಡ್ರಿ ಎಳೆ ಎಳೆಯಾಗಿ. ಹಾಗಾದ್ರೆ ಬಿಜಾಪುರದ ಬಸವರಾಜ ಪಾಟೀಲ್ ಯತ್ನಾಳ್ ಅಭಿಮಾನಿಗಳು, ಅಪ್ಪು ಪಟ್ಟಣಶೆಟ್ಟಿ ಅಭಿಮಾನಿಗಳು ಯಾರನ್ನ ಶಾಸಕ ಮಾಡ್ತೀರಿ, ಮುಂದೆ ಯಾವ ಶಾಸಕ ಆಕಾನ, ಅಲ್ಲಿ ನೀವು ಇಬ್ಬರು ಹೋಗಿ ಮತ್ತೊಬ್ಬ ಶಾಸಕ ಆಗತಾನ, ಇದು ಭವಿಷ್ಯ ನಾವು ಈ ಹಿಂದಕಲೇ ಹಳಿ ವಿಡಿಯೋ ಮುಖಾಂತರ ಹೇಳೇವ್ರಿ. ಹಾಗಾದ್ರೆ ನಂಬರ್ 1 ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಅನಿಸಿಕೆಯನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಮತ್ತು ಬೇರೆ ಸುದ್ದಿ ಕಾಕ ಬರ್ತಾನೆ. ನಮಸ್ಕಾರ. ಹೆಮ್ಮೆ ಇರಬೇಕು, ಸೊಕ್ಕಿರಬಾರ್ದು. ನಮ್ಮ ಬಗ್ಗೆ ನಮ್ಗೆ ಹೆಮ್ಮೆ ಇರಬೇಕು. ನಾವು ಒಳ್ಳೆ ಕೆಲಸ ಮಾಡೀನಿ, ಜನನೂ ನನಗೆ ಆಯ್ಕೆ ಮಾಡ್ತಾರೆ ಅನ್ನೋಂಥ ಹೆಮ್ಮೆ ಇರಬೇಕು. ನಾ 20 ವರ್ಷ ಇರವನಿ ಅಂತಂದ್ರೆ ನೀ ಯಾರು 20 ವರ್ಷ ಇರವ? ಜನರು ಇಡಬೇಕಲ್ಲ, ನಿನಗೆ ಜನರು ಇಡಬೇಕಲ್ಲ. ನೀನೇ ಇರ್ತೀನಿ ಅಂದ್ರೆ ಯಾರು ಕೇಳ್ತಾರೆ? ಜನರು ಇಟ್ಟರೆ ಇಡ್ತೀನಪ್ಪ, ಜನರು ಸೇವೆ ಮಾಡ್ಲಾತೀನಿ, ನನಗೆ ಮುಂದೆ 20 ವರ್ಷ ಅವಕಾಶ ಮಾಡಿ ಕೊಡ್ತಾರೆ ವಿಶ್ವಾಸ ಅಂತ ಹೇಳಿ. ಅದು ಬಿಟ್ಟು ಎಷ್ಟು ಸೊಕ್ಕ ಬಂದುಬಿಟ್ಟದಂದ್ರೆ ಇವನಿಗೆ ನಾ 20 ವರ್ಷ ಇರವನೇ, ನಾನೇ 20 ವರ್ಷ ಏನು ಹಂಗಂದು ಮಾತಾಡೋದು. ನೀವು ಎಷ್ಟು ಸಲ ಬಿದ್ದಿರೋದು ನೆನಪು ಮಾಡ್ಕೊರಿ ಅದನ್ನು. ನಾನು 2ನೇ ಸಲ ಇಲೆಕ್ಷನ್ ಇತ್ತಕ್ರ 2004ಕ್ಕೆ ಕಾರ್ಸ್ ಬಂದೆ, ಮುಂದೆ 2009ಕ್ಕೆ ಬಂದೆ. 2009ಕ್ಕೆ ಬಂದಕ್ರ ಇವ್ರು ದೇವ್ರಿಪ್ರಿ 30,000 ಹೋಟ್ಲ್ ಇಡ್ಲಿ ಬಿದ್ದರು. ಇವರು ಕೇಂದ್ರದ ಮಾಜಿ ಸಚಿವನಾಗಿ ಶಾಸಕ ಸಂಸದ ಆಗಿ ನಂತರ ಇಲೆಕ್ಷನ್ ಇದು 30,000 ಲೀಡ್ ಬಂದ್ರೆ ಅವಾಗ ಹೇಳಿಕೆ ಕೊಟ್ಟಿದ್ರು. ನನಗೆ ನೆನಪದ, ಅವನಿಗೆ ನೆನಪಿಲ್ಲ ಬಹುತೇಕ. ನಾ 20,000 ಲೀಡ್ ಆರ್ಸಿ ಬರ್ತೀನಿ ಅಂತ ಹೇಳಿದ್ರು. ಹೋಟೆ 20 ಬಿದ್ದು ಇವರಿಗೆ. ಶಿವಮೊಗ್ಗ ನಂತರ ನಂದೇ ರಿಸಲ್ಟ್ ನೋಡ್ತಾರೆ. ಆಗಿನ ಕಾಲದಾಗ ಹೇಳಿದರು 2008ಕ್ಕೆ ಶಿವಮೊಗ್ಗ ನಂತರ ನಂದೇ ಚುನಾವಣೆ ಗಮನಿಸ್ಲಾತ್ತಾರ ಇಡೀ. ಅವಾಗ ಅದ್ವಾನಿಯವ್ರು ಪ್ರಚಾರಕ್ಕೆ ಬಂದಿರು. ಇವ್ರದ್ದು ನಂದಕ್ಕೆ ಬರಲಿಲ್ಲ ಅದ್ವಾನಿಯವ್ರು. ಅವಾಗ ನಂದಕ್ಕೆ ನರೇಂದ್ರ ಮೋದಿಯವ್ರು ಬಂದರು, ಅವ್ರಿಗೆ ಅದ್ವಾನಿಯವ್ರು ಬಂದಿರು. ಅವಾಗ ಅದ್ವಾನಿಯವರು ರಾಷ್ಟ್ರೀಯ ನಾಯಕರಿದ್ದರು, ನರೇಂದ್ರ ಮೋದಿಯವರು ಗುಜರಾತ್ ಮುಖ್ಯಮಂತ್ರಿ ಇದ್ದರು. ಅದೇ ಹೇಳತ್ತೀನಿ ನಾನು. ನೋಡ್ರಿ ಇವ್ರಿಗೆ ಎಷ್ಟು ಸೊಕ್ಕ ಹೇಳಿಲ್ಲ, ಸೊಕ್ಕ ಇಷ್ಟು ಇರಬಾರ್ದು ಮನುಷ್ಯ. ಅತಿ ಸೊಕ್ಕ ಬಂದದ. ಇದಕ್ಕೆ ಮುಂದೆ ಬರುವಂಥ ದಿನ ತೀರ್ಮಾನ ಆಗ್ತದ. ಯಾಕಂದ್ರೆ ಇವ್ರಿಗೆ ಸೊಕ್ಕತನ ಎಷ್ಟು ಅಂದ್ರೆ ಸ್ವಾಮಿಗಳಿಗೆ ಕಿಮ್ಮತ್ತಿಲ್ಲ, ಸ್ವಾಮಿಗಳಿಗಿಂತ ಇವರೇ ಶ್ರೇಷ್ಠರು, ಸ್ವಾಮಿಗಳಿಗೆ ಇವರೇ ಮಾರ್ಗದರ್ಶನ ಮಾಡ್ತಾರೆ, ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಹೇಳಿ. ಮುಂದೆ ಸಾಹಿತಿಗಳಿಗಿಂತ ಇವರೇ ಶ್ರೇಷ್ಠರು, ಎಲ್ಲಕ್ಕಿಂತ ಅತಿ ಶ್ರೇಷ್ಠ ಯಾವ ಇದ್ರೆ ಇವನೇ ನಗರ ಶಾಸಕನೇ ಎತ್ತಾಳೆ. ಇವ್ರ ನಗರ ಎಲ್ಲಕ್ಕಿಂತ ಸಾಹಿತಿಗಳಿಗಿಂತ ಬುದ್ಧಿವಂತರಿಗಿಂತ ಎಲ್ಲರಿಗಿಂತ ಶಾಣೆ ಮೇಧಾವಿ ಸತ್ಯ ಹರಿಶ್ಚಂದ್ರನ ಕುಡಿ ಅಂದ್ರೆ ಇವನೇ ಬಹುತೇಕ ಈಗಿನ ಕಲಿಯುಗದಾಗ ಆ ಥರ ಮಾತಾಡ್ತಾನೆ. ಇವೇನು ಅನ್ನೋದು ಎಲ್ಲ ಗೊತ್ತದ. ಈ ಕ್ಯಾಮ್ರಾದವ್ರು ಪ್ರಶ್ನೆ ಕೇಳಂಗಿಲ್ಲ, ಪ್ರಶ್ನೆ ಕೇಳಿದ್ರೆ ಅವರು ಮತ್ತು ಅದನ್ನೇ ಅಂದ್ರೆ ಅವ್ರಿಗೆ ನೀವು ಬೈಲೆತ್ತಿ ಕೇಳ್ತಿರ್ ಕಾಣಿಸ್ತದೆ ಬಹುತೇಕ. ಅದಕ್ಕೆ ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತದೀನಿ, ನಿಮ್ಗೆ 20 ವರ್ಷ ನಿಮ್ಮ ಮ್ಯಾಗ ತೀರ್ಮಾನ ಅಲ್ಲ, 20 ವರ್ಷ ಜನರ ಮ್ಯಾಗ ತೀರ್ಮಾನ ಇರ್ತದೆ. ನಿಮ್ಗೆ ಇದಕ್ಕೂ ಕೆಡವಿ ಬುದ್ಧಿ ಕಲಿಸ್ಯಾರ. ನೀವು ಇವತ್ತೇ ನಾನು ಎಲ್ಲ ಮಾಡೀನಿ, ನಾನು ಆ ಟ್ರ್ಯಾಕ್ ಮಾಡತ್ತೀನಿ, ಈ ಟ್ರ್ಯಾಕ್ ಮಾಡತ್ತೀನಿ ಇಂಕೊಂದ್ಸಲ ಹೇಳಿದೆ. ನಿಮ್ಗೆ 7 ಸಲ ಓಟ್ ಹಾಕ್ಯಾರ ಬಿಜಾಪುರ ಜಿಲ್ಲಾ. 7 ಸಲ ನನ್ನ ನೆನಪದ. 3 ಸಲ MP ಹಾಕ್ಯಾರ, MLA ಹಾಕ್ಯಾರ, 2 ಸಲ MLG ಹಾಕ್ಯಾರ, ದೇವ್ರಿಪ್ರಿಗಾಗ ಎಲ್ಲ ಕಡೆ ನೀವು ಜನ ಬಿಜಾಪುರ ಸಿಟಿಯಾಗಂದ್ರೆ 4-5 ಸಲ ಓಟ್ ಹಾಕ್ಯಾರ ಇವರಿಗೆ. ಅದಕ್ಕೆ ನೀವು ಮಾಡುವಂಥ ಕೆಲಸ ಭಾಳ ದಿವಸದಿಂದ ಮಾಡೋಕ್ಕಾಗಿತ್ತು. ಇವೆಲ್ಲ ನಾವು ಮಾಡಿ ಬಿಜಾಪುರ ಸಿಟಿಗೆ ಲೀಸ್ ಮಾಲಕರು ಮಾಡಿ ಬಿಜಾಪುರ ರೋಡ್ಗಳು ಇಟ್ಟಿದ್ದು ಅವನ್ನೆಲ್ಲ ದೊಡ್ಡ ಮಾಡಿಂದೆ ಮುಂದೆ ಅಗಲಾಗಕ್ಕೆ ಸಾಧ್ಯ. ಅವರ ಕಾಲದಾಗ ಮಾಡ್ಕೋತ ಹೋಗಿರ್ತಾರೆ. ಕರ್ತವ್ಯ ನಮ್ಮದು ಕರ್ತವ್ಯ. ಆದ್ರೆ ಇವರು ಇನ್ನೂ ಕರ್ತವ್ಯನ ಬಾಳ್ಬೇಕು. ಇನ್ನೂ 20 ವರ್ಷ ಮಾಡಿದ್ರು ಜನರದು ಉಪಕಾರ ಮುಟ್ಟಂಗಿಲ್ಲ ಇವರಿಗೆ. ಅಷ್ಟು ಇವರು ಈ ಕೆಲಸದಲ್ಲಿ ಇನ್ನೂ ಭಾಳ ಮಾಡ್ಬೇಕು. ಇವರು ಇವತ್ತೇನು ಮಾಡಿದ್ದು ದೊಡ್ಡ ಉಪಕಾರ ಅಲ್ಲ ಇದು. ಇವ್ರು ಓಟ್ ಹಾಕಿದ್ದು ಬೆಂಬಲ ಕೊಟ್ಟಿದ್ದು ನೋಡಿದ್ರೆ ಇವ್ರು ಇನ್ನೂ ಭಾಳ ಮಾಡಿ ತೋರಿಸ್ಬೇಕು. ಅದಕ್ಕೆ ನಾನು 20 ವರ್ಷದ್ದು ಒಂದು 2ನೇದು ಇವ್ರು ಅವ್ರು ಮಾಜಿ ಮಾಡ್ತೀನಿ ಅಂತ ಹೇಳಕ್ಕೆ ಇವ್ರ ಕೈಯಾಗಿ ಏನು ಇವ್ರನ್ನ ಕೂತೇನು ಓಟ್ ಹಾಕಿಸ್ತಾರೆ ಇವ್ರನ್ನ. ಜನರಿಗೆ ಗೊತ್ತದ ಯಾರಿಗೆ ಆರಿಸ್ತಾ ಇರಬೇಕು, ಯಾರು
ಇವ್ರಿಗೇನು ಇವ್ರದ್ದು ಹೇಳಿಲ್ಲ, ಇವ್ ದೊಡ್ಡ ದಿಮಾಕ್ ಮಾಡಿ ಯಡಿಯೂರಪ್ಪರ ಮುಂದೆ 20 ಸೀಟ್ ನಾವು ನೀವು ಟಿಕೆಟ್ ಕೊಡ್ಲಿಕ್ಕೆ ಕೆಡುತ್ತೀನಿ, ನಾನು ಕೊಟ್ಟರೆ 6 ಸಾವಿರ ಅಂತೇಳಿ ತಾವೇ 3-4 ಸಾವಿರ